ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನನ್ನ ಮಗಳ ಸ್ನ್ಯಾಕ್ಸ್ ಮತ್ತು ಲಂಚ್ ಬಾಕ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನೇನು ಸ್ನ್ಯಾಕ್ಸ್ ಮತ್ತು ಲಂಚ್ ಕೊಡ್ತೀನಿ ಅಂತ ತೋರಿಸ್ತೀನಿ. ಮೊದಲು ನನ್ನ ಮಗಳು ಹೋಗ್ತಿದ್ದದ್ದು ಸ್ಕೂಲಲ್ಲಿ ಅಲ್ಲೇ ಸ್ನ್ಯಾಕ್ಸ್ ಮತ್ತು ಲಂಚ್ನ ಪ್ರೊವೈಡ್ ಮಾಡ್ತಿದ್ರು. ಆಪ್ಷನಲ್ಲಿ ಇರಲಿಲ್ಲ ಮನೆಯಿಂದ ಕೊಟ್ಟು ಕಳಿಸೋದು. ಸೊ ಹಾಗಾಗಿ 2 ವರ್ಷ ಅಲ್ಲೇ ತಿಂದರು. ಇವಾಗ ಹೋಗ್ತಿದ್ದ ಸ್ಕೂಲಲ್ಲಿ ಆಪ್ಷನಲ್ಲಿದ್ದೆ, ಮನೆಯಿಂದನಾದರೂ ಕೊಟ್ಟು ಕಳಿಸ್ಬೋದು, ಇಲ್ಲ ಅಲ್ಲೇನಾದರೂ ತೊಗೊಬೋದು. ಸೊ ನಾನು ಮನೆಯಿಂದನೇ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗಳು ಅಲ್ಲಿ ಟೇಸ್ಟ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಮನೇಲಿ ಏನೇ ಮಾಡಿಕೊಟ್ರು ತಿಂತಿರಲಿಲ್ಲ. ತುಂಬಾ ಕಂಪ್ಲೇಂಟ್ಸ್ ಹೇಳ್ತಾಯಿದ್ರು. ತುಂಬಾ ನೀಟಾಗಿ ಫುಡ್ ಕೊಡ್ತಿದ್ರು ಅಲ್ಲಿ. ವೆಜಿಟೇಬಲ್ ಮೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು. ಹಾಗಾಗಿ ಅವಳಿಗೆ ಅದು ರೂಢಿ ಆಗಿಬಿಟ್ಟು ನಮ್ಮ ಮನೆ ಊಟಕ್ಕೆ ಅಡ್ಜಸ್ಟ್ ಆಗದೆ ಇರೋ ಕಾರಣ ಬೇಡ ಅಂತ ಹೇಳಿ ಈ ಸಲ ನಾನು ಫುಡ್ನ ತೊಗೊಂಡಿಲ್ಲ. ನಾನೇ ಸ್ವಲ್ಪ ಅವಳಿಗೆ ಹೆಲ್ದಿ ವರ್ಷನಲ್ಲಿ ಮನೆಯಿಂದನೇ ಪ್ರಿಪೇರ್ ಮಾಡಿಕೊಟ್ಟು ಕಳ್ಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಹೇಳಿದ್ಲು ನನಗೆ ಮಸಾಲೆ ದೋಸೆ ಬೇಕು ಅಮ್ಮ ಅಂತ. ಹಾಗಾಗಿ ಮಸಾಲೆ ದೋಸೆ ಮಾಡಿಕೊಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಎಲ್ಲ ಬೇಯಲಿಕ್ಕಿಟ್ಟೆ, ಮತ್ತು ಕೆಂಪು ಚಟ್ನಿಗೂ ಮೆಣಸಿಕಾಯಿನ ನೆನೆಲಿಕ್ಕಿಟ್ಟಿದ್ದೀನಿ ಸ್ವಲ್ಪ ಬಿಸಿನೀರಲ್ಲಿ. ಹಾಗೆ ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕಡಲೆ ಚಟ್ನಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ನಂತರ ನನ್ನ ಮಗಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮತ್ತು ಒಂದು ಫ್ರೂಟ್ನ ಮಸ್ಟ್ ಆ್ಯಂಡ್ ಶುಡ್ ಸ್ನ್ಯಾಕ್ಸ್ ಟೈಮಲ್ಲಿ ಕೊಟ್ಟು ಕಳಿಸ್ತೀನಿ. ಜೋಳ, ಬೀನಿಸ್, ಕ್ಯಾರೆಟ್ 3 ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಾಕಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಲೈಟಾಗಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊತೀನಿ. ನನ್ನ ಮಗಳಿಗೆ ಈ ಥರ ಬೇಯಿಸಿದ ತರಕಾರಿ ತಿಂದು ರೂಢಿ ಇದೆ, ಸ್ಕೂಲಲ್ಲಿ ಕೊಡ್ತಾಯಿದ್ರು. ಸೊ ಹಾಗಾಗಿ ಯಾವುದೇ ರೀತಿ ನಾನು ಒಗ್ಗರಣೆ ಕೊಟ್ಕೊಂಡಿಲ್ಲ. ಅವಳಿಗೆ ಸ್ನ್ಯಾಕ್ಸಿಗೆ ಬೇಯಿಸಿರೋ ವೆಜಿಟೇಬಲ್ಸ್ ಕೊಟ್ಟಿದ್ದೀನಿ, ಮತ್ತು ನೇರಳೆ ಹಣ್ಣು ಕೊಟ್ಟಿದ್ದೀನಿ. ಒಂದು 5 ಮಕ್ಕಳು ಎಷ್ಟು ತಿಂತಾರೆ ಅಷ್ಟು ಕ್ವಾಂಟಿಟಿ ಕೊಡಿ. ನಿಮಗೆ ಗೊತ್ತಿರುತ್ತೆ ಅಲ್ವಾ ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅಂತ. ಹಾಗಾಗಿ ನನ್ನ ಮಗಳು ಎಷ್ಟು ತಿಂತಾರೆ ಅಷ್ಟೇ ಕ್ವಾಂಟಿಟಿಲಿ ನಾನು ಕೊಟ್ಟು ಕಳಿಸೋದು, ನನಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಅವಳಿಗೆ ಸ್ನ್ಯಾಕ್ಸ್ನ ರೆಡಿ ಮಾಡಿದೆ. ನಂತರ ಮಧ್ಯಾಹ್ನಕ್ಕೆ ಲಂಚಿಗೆ ನೋಡಿ 1.5 ದೋಸೆ ಕೊಟ್ಟಿದ್ದೀನಿ. ದೋಸೆ ಒಳಗಡೆ ಆಲೂಗಡ್ಡೆ ಹಾಕಿದ್ರೆ ತಿನ್ನಲ್ಲ, ಹಾಗಾಗಿ ಸಪ್ರೇಟ್ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಚಟ್ನಿನೂ ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ಬ್ರೇಕ್ಫಾಸ್ಟು ಲಂಚ್ ಟೈಮಲ್ಲಿ ಅನ್ನ ಸಾಂಬಾರು, ಮಜ್ಜಿಗೆ, ರಸಮ್ ಆ ಥರ ಸ್ಕೂಲಲ್ಲೆಲ್ಲ ಅವಳಿಗೆ ಒಂದು ಒಳ್ಳೆ ಊಟ ಮಾಡಿ ರೂಢಿ ಇರೋದ್ರಿಂದ ಮಧ್ಯಾಹ್ನದ ಹೊತ್ತು ಅನ್ನ ಸಾಂಬಾರು ಕೊಡಿ ಅಮ್ಮ, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಕೊಡಿ, ಸ್ನ್ಯಾಕ್ಸ್ ಟೈಮಲ್ಲಿ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಲಂಚು ಸ್ನ್ಯಾಕ್ಸ್ ಎಲ್ಲ ಕೊಡ್ತೀನಿ ಅಂತ ವಿಡಿಯೋದಲ್ಲಿ ಬರುತ್ತೆ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.